ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ CM ಶಂಕರ್. ಸ್ನೇಹಿತರೆ, ರಾಜ್ಯದಲ್ಲಿ ಹಾಲಿನ ಬೆಲೆ ಈಗ ಹೆಚ್ಚಳವಾಗಿದೆ. ಅಂದರೆ ದಿನಾಂಕ 26/6/2024ರಿಂದ ನೀವು ಕೊಳ್ಳುವಂತಹ ಹಾಲು ಅಂದರೆ ನಂದಿನಿ ಹಾಲು ಏನಿದೆ ಅದು ಪ್ರತಿ ಲೀಟರ್ಗೆ 2 ರೂಪಾಯಿ, ಅರ್ಧ ಲೀಟರ್ಗೆ 2 ರೂಪಾಯಿ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಸ್ನೇಹಿತರೆ, ಈಗಾಗಲೇ ರಾಜ್ಯದಲ್ಲಿ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಕೆ ಮಾಡಲು ಮುಂದಾಗಿದೆ ಎಂದು ಸಾರ್ವಜನಿಕರು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದೇ ಇಲ್ಲಿ ಪ್ರಶ್ನೆಯಾಗಿ ಉಳಿದಿದೆ. ಕಳೆದ ವಾರ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ 3 ರು ಹೆಚ್ಚಳ ಮಾಡಿದಂಥ ಸರ್ಕಾರ ಈಗ ನಂದಿನಿ ಹಾಲಿನ ದರವನ್ನು ಹೆಚ್ಚಳ ಮಾಡುವ ಮೂಲಕ ಗ್ರಾಹಕರಿಗೆ ಅಂದರೆ ಸಾರ್ವಜನಿಕರಿಗೆ ಮತ್ತಷ್ಟು ಹೊರೆಯನ್ನು ಹೊರಡಿಸಿದ್ದಾರೆ. ಇದು ಹೊರೆ ಅನಿಸಿದ್ರೂ ಸಹ ಇದರಲ್ಲಿ ಸಾಕಷ್ಟು ಲಾಭ ಇದೆ. ಏನು ಲಾಭ ಅಂದರೆ, ಈಗ ನೀವು ಅರ್ಧ ಲೀಟರ್ ಅಂದರೆ 500 ಮಿಲಿ ಕೊಳ್ಳುತ್ತಾ ಇದ್ದವರಿಗೆ ಇನ್ನ 50 ಮಿಲಿ ಹೆಚ್ಚಳವಾಗಿದೆ. ಅಂದ್ರೆ 550 ಮಿಲಿಗೆ ಈಗ ನೀವು 2 ರೂಪಾಯಿ ಹೆಚ್ಚಳ ಕೊಡಬೇಕು. ಜೊತೆಗೆ 1 ಲೀಟರ್ ಅಂದ್ರೆ 1000 ಮಿಲಿ ಇದ್ದಂತಹ ಹಾಲು ಈಗ 1050 ಮಿಲಿ ಆಗಿದೆ. ಈಗ ಪರಿಷ್ಕೃತವಾಗಿರುವ ದರಗಳನ್ನ ಒಂಚೂರು ಗಮನಿಸ್ಕೊಳ್ತಾ ಹೋದ್ರೆ ಈಗ ಏನು ಹಳೆ ದರ ಇದೆ ಈಗ ಯಾವ ರೀತಿ ಈಗ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನ ಅಂಕಿಅಂಶಗಳ ಸಮೇತ ನಾನು ಹೇಳ್ತೀನಿ. ಸ್ಪೆಷಲ್ ಹಾಲು 25 ರು ಇತ್ತು. ಈಗ ನಾಳೆಯಿಂದ ಅಂದ್ರೆ ದಿನಾಂಕ 26/6/2024ರಿಂದ ನೀವು 2 ರೂಪಾಯಿ ಹೆಚ್ಚಳ ಕೊಟ್ಟು 25 ರೂಪಾಯಿ ಇದ್ದಂತ ಹಾಲಿಗೆ 27 ರೂಪಾಯಿ ಕೊಡಬೇಕಾಗುತ್ತೆ. ಶುಭಂ 25 ರು ಇತ್ತು, 27 ಆಗಿದೆ. ಸಮೃದ್ಧಿ 26 ಇತ್ತು, 28 ಆಗಿದೆ. ಸಂತೃಪ್ತಿ 28 ರು ಇತ್ತು, ಈಗ 30 ರೂಪಾಯಿ ಆಗಿದೆ. ಶುಭಂ ಗೋಲ್ಡ್ 26 ಇತ್ತು, 28 ರೂಪಾಯಿ ಆಗಿದೆ. ಡಬಲ್ ಟೋನ್ಡ್ 21 ರೂಪಾಯಿ ಇತ್ತು, ಈಗ 23 ರೂಪಾಯಿ ಆಗಿದೆ. ನಮ್ಮ ರಾಜ್ಯದಲ್ಲಿ ಏನು ಅರ್ಧ ಲೀಟರ್ ಹಾಲು ಖರೀದಿಸುವವರ ಸಂಖ್ಯೆ ಬಹಳಷ್ಟು ಹೆಚ್ಚಳವಾಗಿದೆ. ಅಂದ್ರೆ 1 ಲೀಟರ್ನು ಖರೀದಿ ಮಾಡ್ತಾರೆ, ಬಹುತೇಕ ಅರ್ಧ ಲೀಟರ್ ಹಾಲು ಖರೀದಿ ಮಾಡೋರ ಸಂಖ್ಯೆನೆ ರಾಜ್ಯದಲ್ಲಿ ಹೆಚ್ಚಳವಾಗಿರೋದು. ಈ ನಿಟ್ಟಿನಲ್ಲಿ ನಾವು ಬೇರೆ ಅಂದ್ರೆ ದೇಶದ ವಿವಿಧ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಹಾಲಿನ ದರ ತುಂಬಾ ಕಡಿಮೆ ಇದೆ. ನಮ್ಮ ರಾಜ್ಯದಲ್ಲಿ ನಂದಿನಿ ಹಾಲು ಪ್ರತಿ ಲೀಟರ್ 40 ರು ಇದ್ರೆ ಕೇರಳದಲ್ಲಿ ಮಿಲ್ಮಾ ಅಂತ 50 ಪ್ರತಿ ಲೀಟರ್ಗೆ 50 ರು ಇದೆ. ದೆಹಲಿಯ ಮದರ್ ಡೇರಿ 54 ರು ಇದೆ. ಗುಜರಾತ್ನ ಅಮೂಲ್ 56 ರೂಪಾಯಿ ಇದೆ. ಮಹಾರಾಷ್ಟ್ರದಲ್ಲಿ ಅಮೂಲ್ 56 ಇದೆ. ಆಂಧ್ರ ಪ್ರದೇಶದಲ್ಲಿ ವಿಜಯ 58 ರು ಇದೆ. ಇದನ್ನ ಗಮನಿಸ್ತಾ ಹೋದ್ರೆ ನಮ್ಮ ರಾಜ್ಯದಲ್ಲಿ ಹಾಲಿನ ಬೆಲೆ ತುಂಬಾ ಕಡಿಮೆ ಇದೆ. ಈಗ KMF ದಾಖಲೆ ಪ್ರಕಾರ ಅಂದ್ರೆ KMF ಅವರ ಹೇಳಿಕೆ ಪ್ರಕಾರ ಕಳೆದ ಜೂನ್ ಅಂದ್ರೆ ಈ ಜೂನ್ 18ನೇ ತಾರೀಕು ಮಂಗಳವಾರ ಒಂದೇ ದಿನ ಹಾಲಿನ ಉತ್ಪಾದನೆ ಸರಾಸರಿ 98,87,000 ಲೀಟರ್ ಉತ್ಪಾದನೆ ಆಗಿದೆ. ಈಗ ಇದನ್ನ ಗಮನಿಸ್ತಾ ಹೋದ್ರೆ ಗಣನೀಯ ಪ್ರಮಾಣದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಳವಾಗ್ತಾ ಇದೆ. ಈ ಉತ್ಪಾದನೆಯಾಗುವಂತ ಹಾಲನ್ನ ರೈತರಿಂದ KMF ಅವರು ಅಷ್ಟು ಹಾಲನ್ನ ಖರೀದಿ ಮಾಡಬೇಕು. ಯಾಕಂದ್ರೆ ನಾವು ನಿಮ್ಮಿಂದ ಹಾಲು ಖರೀದಿ ಮಾಡಕ್ ಆಗೋದಿಲ್ಲ ಅಂತ ಅವರು ಹೇಳಕ್ಕೆ ಬರೋದಿಲ್ಲ. ಈ ಖರೀದಿ ಮಾಡಿದಂತ ಹಾಲನ್ನ KMF ಅವರು ಹೊರಗಡೆ ಚೆಲ್ಲೋ ಆಗಿಲ್ಲ, ಬಿಸಾಕೋಗಿಲ್ಲ. ಅದಕ್ಕಾಗಿ ಸರ್ಕಾರ ಜಾಣ್ಮೆ ನಡೆಯನ್ನು ವಹಿಸಿ ಈಗ ಏನು 500 ಮಿಲಿ ಇದೆ ಅಂದ್ರೆ ಅರ್ಧ ಲೀಟರ್ ಹಾಲಿಗೆ 50 ಮಿಲಿ ಹೆಚ್ಚಳ ಮಾಡಿ, ಜೊತೆಗೆ 1 ಲೀಟರ್ ಹಾಲಿಗೆ 50 ಮಿಲಿ ಹೆಚ್ಚಳ ಮಾಡೋದ್ರ ಮುಖಾಂತರ ರೈತರ ಹಾಗೂ KMF ನಡುವೆ ಏನು ಸಾಮರಸ್ಯ ಇದೆ ಅದನ್ನ ಕಾಪಾಡ್ಕೊಳ್ತಾ ಬಂದಿದೆ. ಈ ಬೆಲೆ ಏರಿಕೆ ಏನು ಗ್ರಾಹಕರಿಗೆ ಅಷ್ಟೇನು ಬಿಸಿ ತಟ್ಟೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಸರ್ಕಾರ ಒಂದು ಬೆಲೆ ಏರಿಕೆಯ ಜಾಣ್ಮೆಯ ನಿರ್ಧಾರವನ್ನು ಕೈಗೊಂಡಿರೋದು ಸಿದ್ದರಾಮಯ್ಯ ಅವರ ಒಂದು ಆರ್ಥಿಕ ನೀತಿ ಏನಿದೆ ಅದು ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದೆ. ಇನ್ನು ಈಗ ಅಂದ್ರೆ ಹೋಟೆಲ್ ಮಾಲೀಕರಲ್ಲೂ ಒಂದು ಆತಂಕ ಇದೆ. ಏನಪ್ಪಾ ಹಾಲಿನ ದರ ಹೆಚ್ಚಳ ಆಗಿದೆ,
ಯಾವ ರೀತಿ ನಾವು ಗ್ರಾಹಕರಿಗೆ ಕಾಫಿ ಟೀ ಸರಬರಾಜು ಮಾಡೋದಕ್ಕೆ ಏನಾದ್ರೂ ಸಾಕಷ್ಟು ತೊಂದರೆಗಳಾಗ್ಬೋದಾ, ಇಲ್ಲಾಂದ್ರೆ ಬೆಲೆ ಏರಿಕೆನ ಯಾವ ರೀತಿ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರೋದಕ್ಕೂ ಇದ್ರೆ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಯಾಕಂದ್ರೆ ಏನು ಹಾಲು ಕೊಳ್ತಾ ಇದ್ರು 500 ಮಿಲಿಯಲ್ಲಿ ಅದು 50 ಮಿಲಿ ಅಂದ್ರೆ 2 ರೂಪಾಯಿಗೆ 50 ಮಿಲಿ ಹೆಚ್ಚಳವಾಗಿದೆ. ಜೊತೆಗೆ 1000 ಮಿಲಿ ಜೊತೆಗೆ 50 ಮಿಲಿ ಹೆಚ್ಚಳವಾಗಿರೋದು ಕೂಡ ಹೋಟೆಲ್ ಮಾಲೀಕರಿಗೆ ಅಷ್ಟೇನು ಬಿಸಿ ತಟ್ಟೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.